ಟೈಮ್ ನನ್ನ ಲೈಫಲ್ಲಿ ಅವರೇ ಬೇಳೆ ದೋಸೆ ತಿಂದಿದ್ದೀನಿ. ನಮ್ಮ ಮನೇಲಿ ಅವರೇ ಬೇಳೆ ಜಾಸ್ತಿ ಉಪಯೋಗಿಸ್ತೀವಿ, ಆದರೆ ದೋಸೆ ಯಾವತ್ತೂ ಮಾಡಿರಲಿಲ್ಲ. ನನ್ನ ಧರ್ಮಪಂಥಿಗೆ ಹೋಗಿ ಹೇಳ್ತೀನಿ, ನೀನು ಒಂದಿನ ಮಾಡಬೇಕು ಅಂತ. ಚೆನ್ನಾಗಿತ್ತು, ಭಾಳ ಚೆನ್ನಾಗಿ ರೈತರಿಗೋಸ್ಕರ, ರೈತರ ಒಳ್ಳೆತಿಗೋಸ್ಕರ ಇವತ್ತು ಇಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ನಮ್ಮ ವಾಸವಿ ಕಾಂಡಿಮೆಂಟ್ಸ್ ಅವರು, ನಮ್ಮ ದೇವರಾಜ್, ಯುವರಾಜ್ ಇವರೆಲ್ಲ ಸೇರಿ ಸಹಕಾರ ಕೊಟ್ಟು ಇದನ್ನು ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದು ಬಲ್ಲವನೇ ಬಲ್ಲ ಅವರೇ ಬೆಳೆಯ ರುಚಿಯನ್ನು. ಸೊ ಅದು ಭಾಳ ಚೆನ್ನಾಗಿತ್ತು, ಚೆನ್ನಾಗಿ ಏರ್ಪಾಟ್ ಮಾಡಿದ್ದಾರೆ. ಜನರು ಕೂಡ ಅನುಕೂಲ ಆಗ್ತಾ ಇದೆ. ಇಷ್ಟು ದೊಡ್ಡ 16,000 ಜನ ಕುಟುಂಬದವರು ಬಂದು ಇಲ್ಲಿ ನೋಡಿ ಸಂತೋಷಪಟ್ಟು ವ್ಯಾಪಾರ ಮಾಡಿಕೊಂಡು ಈ ಒಂದು ಮೇಳವನ್ನು ಪಾಲ್ಗೊಂಡು ಇನ್ನೇನಿದೆ ಜೀವನದಲ್ಲಿ ಒಂದಿಷ್ಟು ತಿನ್ಬೋದು, ಊಟ 4 ಬಟ್ಟೆ ಹಾಕಿದ್ ಬಿಟ್ಟರೆ ಇನ್ನೇನಿಲ್ಲ ಸಾಧನೆ ಮಾಡೋಂಥದ್ದು. ಭಾಳ ಸಂತೋಷದಿಂದ ಈ ಕೆಲಸನ ನಮ್ಮ ವಾಸವಿ ಕಂಪ್ನಿಯವರು, ನಮ್ಮ ಹೆಣ್ಮಕ್ಳೆಲ್ಲ ಸೇರಿ ಇವತ್ತು ಅವರ ಕುಟುಂಬದವರೆಲ್ಲ ಸೇರಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಶುಭವಾಗಲಿ. ಎಲ್ಲರೂ ಬಂದು ಈ ರುಚಿನ ಸೇವಿಸಬೇಕು, ಸಂತೋಷ ಪಡಬೇಕು, ನಗರಾಗ್ತಾ ಇರಬೇಕು. ಎಲ್ಲರೂ ಕೂಡ ಹೊಸ ವರ್ಷ ಒಳ್ಳೆಯದಾಗಲಿ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಅವರೇ ಬೇಳೆ ದೋಸೆ ತಿಂದಿದ್ದೀನಿ. ನಮ್ಮ ಮನೇಲಿ ಅವರೇ ಬೇಳೆ ಜಾಸ್ತಿ ಉಪಯೋಗಿಸ್ತೀವಿ, ಆದರೆ ದೋಸೆ ಯಾವತ್ತೂ ಮಾಡಿರಲಿಲ್ಲ. ನನ್ನ ಧರ್ಮಪಂಥಿಗೆ ಹೋಗಿ ಹೇಳ್ತೀನಿ, ನೀನು ಒಂದಿನ ಮಾಡಬೇಕು ಅಂತ. ಚೆನ್ನಾಗಿತ್ತು, ಭಾಳ ಚೆನ್ನಾಗಿ ರೈತರಿಗೋಸ್ಕರ, ರೈತರ ಒಳ್ಳೆತಿಗೋಸ್ಕರ ಇವತ್ತು ಇಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ನಮ್ಮ ವಾಸವಿ ಕಾಂಡಿಮೆಂಟ್ಸ್ ಅವರು, ನಮ್ಮ ದೇವರಾಜ್, ಯುವರಾಜ್ ಇವರೆಲ್ಲ ಸೇರಿ ಸಹಕಾರ ಕೊಟ್ಟು ಇದನ್ನು ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದು ಬಲ್ಲವನೇ ಬಲ್ಲ ಅವರೇ ಬೆಳೆಯ ರುಚಿಯನ್ನು. ಸೊ ಅದು ಭಾಳ ಚೆನ್ನಾಗಿತ್ತು, ಚೆನ್ನಾಗಿ ಏರ್ಪಾಟ್ ಮಾಡಿದ್ದಾರೆ. ಜನರು ಕೂಡ ಅನುಕೂಲ ಆಗ್ತಾ ಇದೆ. ಇಷ್ಟು ದೊಡ್ಡ 16,000 ಜನ ಕುಟುಂಬದವರು ಬಂದು ಇಲ್ಲಿ ನೋಡಿ ಸಂತೋಷಪಟ್ಟು ವ್ಯಾಪಾರ ಮಾಡಿಕೊಂಡು ಈ ಒಂದು ಮೇಳವನ್ನು ಪಾಲ್ಗೊಂಡು ಇನ್ನೇನಿದೆ ಜೀವನದಲ್ಲಿ ಒಂದಿಷ್ಟು ತಿನ್ಬೋದು, ಊಟ 4 ಬಟ್ಟೆ ಹಾಕಿದ್ ಬಿಟ್ಟರೆ ಇನ್ನೇನಿಲ್ಲ ಸಾಧನೆ ಮಾಡೋಂಥದ್ದು. ಭಾಳ ಸಂತೋಷದಿಂದ ಈ ಕೆಲಸನ ನಮ್ಮ ವಾಸವಿ ಕಂಪ್ನಿಯವರು, ನಮ್ಮ ಹೆಣ್ಮಕ್ಳೆಲ್ಲ ಸೇರಿ ಇವತ್ತು ಅವರ ಕುಟುಂಬದವರೆಲ್ಲ ಸೇರಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಶುಭವಾಗಲಿ. ಎಲ್ಲರೂ ಬಂದು ಈ ರುಚಿನ ಸೇವಿಸಬೇಕು, ಸಂತೋಷ ಪಡಬೇಕು, ನಗರಾಗ್ತಾ ಇರಬೇಕು. ಎಲ್ಲರೂ ಕೂಡ ಹೊಸ ವರ್ಷ ಒಳ್ಳೆಯದಾಗಲಿ.